ಹಾಯ್ ನಮಸ್ತೆ ಎಲ್ಲರಿಗೂ. ನನ್ನ ಟೇಸ್ಟ್ ಆಫ್ ಸೌತ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ಪನ್ನೀರ್ ಬಟಾಣಿ ಮಸಾಲ ಹೇಗೆ ಮಾಡುವುದಂತ ತೋರಿಸಿಕೊಡುತ್ತೇನೆ. ಇದಕ್ಕೆ ಇಲ್ಲಿ ನಾನು 1 ಆನಿಯನ್, 2 ಟೊಮೆಟೊ, 1 ತುಂಡು ಶುಂಠಿ, 5-6 ಎಸಳು ಬೆಳ್ಳುಳ್ಳಿ, 2 ಗ್ರೀನ್ ಚಿಲ್ಲಿ, 6-7 ಕ್ಯಾಶ್ಯೂ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹಾಗೆ ಇಲ್ಲಿ ನಾನು ಬೇಯಿಸಿಟ್ಟುಕೊಂಡಿದ್ದೇನೆ ಬಟಾಣಿಯನ್ನು. ನಾನಿಲ್ಲಿ ಮೊಪಿಲೆಸ್ ಪನ್ನೀರ್ ಕ್ಯೂಬ್ಸನ್ನು ತೆಗೆದುಕೊಂಡಿದ್ದೇನೆ. ನಿಮಗೆ ಅವೈಲೇಬಲ್ ಇದ್ದ ಪನ್ನೀರನ್ನು ನೀವು ತೆಗೆದುಕೊಳ್ಬೋದು. ಈಗ ಒಂದು ಕಡಾಯಿಗೆ 2 ಚಮಚ ಎಣ್ಣೆ ಹಾಗೂ ಕಟ್ ಮಾಡಿಕೊಂಡಿದ್ದ ಆನಿಯನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈಗ ನೀರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಗೂ ಕಾಯಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಇದು ಫ್ರೈ ಆದ ಮೇಲೆ ಸ್ವಲ್ಪ ಕ್ಯಾಶ್ಯೂ ನಟ್ ಹಾಕಿ ಸ್ವಲ್ಪ ಗ್ಯಾಸ್ ಆಫ್ ಮಾಡಿ ಫ್ರೈ ಮಾಡಬೇಕು. ಈಗ ನಾವು ಚೆನ್ನಾಗಿ ಫ್ರೈ ಮಾಡಿದ ಇಂಗ್ರೀಡಿಯೆಂಟ್ಸನ್ನು ಗ್ರೈಂಡ್ ಮಾಡಿ ಇಡಬೇಕು. ಆಮೇಲೆ ಒಂದು ಕಡಾಯಿಗೆ 2 ಚಮಚ ಎಣ್ಣೆ ಹಾಗೂ ಇಡೀ ಗರಂ ಮಸಾಲ, ಚಕ್ಕೆ, ಲವಂಗ, ಆಮೇಲೆ ಸ್ವಲ್ಪ ಅರ್ಧ ಚಮಚ ಜೀರಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಈಗ ಈ ಎಣ್ಣೆಗೆ 2 ಚಮಚ ಮೆಣಸಿನ ಹುಡಿ ಹಾಕಿದ್ದೇನೆ. ನಿಮಗೆ ಖಾರ ನೋಡಿಕೊಂಡು ನೀವು ಹಾಕ್ಕೊಳ್ಬೇಕು, ಇಲ್ಲಾಂದರೆ ಖಾರ ಜಾಸ್ತಿ ಆಗ್ತದೆ. ಆಮೇಲೆ ನಾವು ರುಬ್ಬಿಟ್ಟುಕೊಂಡಿದ್ದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಆ ಎಣ್ಣೆಯಲ್ಲೇ ಚೆನ್ನಾಗಿ ನಾವು ಫ್ರೈ ಮಾಡಿಕೊಳ್ಬೇಕು. ಇದಕ್ಕೆ 1 ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಗೂ ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಬೇಕು. ಇದು ಕುದಿ ಬಂದ ಮೇಲೆ ಇದಕ್ಕೆ ನಾವು ಬೇಯಿಸಿ ಇಟ್ಟುಕೊಂಡಿದ್ದ ಬಟಾಣಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಆಮೇಲೆ ಇದಕ್ಕೆ ಪನ್ನೀರ್ ಕ್ಯೂಬ್ಸ್ ಹಾಕಬೇಕು. ಈಗ ಪನ್ನೀರ್ ಕ್ಯೂಬ್ಸ್ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ 5 ನಿಮಿಷ ಬೇಯಿಸ್ಲಿಕ್ಕೆ ಇಡಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಬೇಕು. ಈಗ ಇಲ್ಲಿ ರುಚಿಯಾದ ಪನ್ನೀರ್ ಬಟಾಣಿ ಮಸಾಲ ರೆಡಿಯಾಗಿದೆ. ನೀವೊಮ್ಮೆ ಟ್ರೈ ಮಾಡಿ ಹಾಗೂ ನನ್ನ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ.